ನಮಸ್ತೆ ಫ್ರೆಂಡ್ಸ್, ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಹಬ್ಬಕ್ಕೆ ಉಪಯೋಗ ಆಗುವಂತಹ ಒಂದು ಐಡಿಯಾ ತೋರಿಸೋಣ ಅಂತ ಬಂದಿದ್ದೇನೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ರೀತಿಯಾದ ಬ್ಲೌಸ್ ಪೀಸ್ಗಳು ಇದ್ದೇ ಇರುತ್ತೆ. ಹಾಗೆ ಈ ರೀತಿಯಾದ ತಾಂಬೂಲ ಕವರ್ಗಳು ಕೂಡ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ರೀತಿಯಾದ ತಾಂಬೂಲ ಕವರ್ ಮತ್ತು ವೇಸ್ಟ್ ಬ್ಲೌಸ್ ಪೀಸ್ನ ಉಪಯೋಗಿಸಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಲ್ಪ್ ಆಗುವ ರೀತಿಯಲ್ಲಿ ಒಂದು ಸ್ಮಾಲ್ ಪೌಚನ್ನು ಹೊಲಿದು ತೋರಿಸ್ತೇನೆ ಈ ದಿನ ನಾನು. ತಾಂಬೂಲ ಕವರ್ ಅಳತೆಗೇ ಮೇನ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು. ಫಸ್ಟು ಎಡ್ಜನ್ನು ಕಟ್ ಮಾಡಿಬಿಡ್ಬೇಕು. ಫಸ್ಟ್ ಒಂದು ಪೀಸ್ನ ಕಟ್ ಮಾಡ್ತಾ ಇದ್ದೇನೆ. ನಂತರ ಒಂದು ಬ್ಲೌಸ್ ಪೀಸಲ್ಲಿ ಎಷ್ಟು ಪೀಸ್ ಆಗ್ತದೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ. ಒಂದು ಜಾಸ್ತಿ ಆಗ್ಬೋದು ಅಥವಾ ನಿಮ್ಮ ಬ್ಲೌಸ್ ಪೀಸ್ ಪನ್ನ ಯಾವ ರೀತಿ ಇರುತ್ತೆ ಅದರ ಮೇಲೆ ಡಿಪೆಂಡ್ ಮಾಡಿ ಕಡಿಮೆ ಆಗ್ಬೋದು ಅಥವಾ ಒಂದು ಜಾಸ್ತಿ ಆಗ್ಬೋದು. ಇದು 90 ಸೆಂಟಿಮೀಟ್ರ್ 90 ಅಥವಾ 98 ಸೆಂಟಿಮೀಟ್ರ್ ಇದೆ. ಇದನ್ನು ನಾನು ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಫಸ್ಟ್ ಒಂದು ಪೀಸ್ನ ಕಟ್ ಮಾಡ್ಕೊಂಡಲ್ಲ, ಅದನ್ನು ಫೋಲ್ಡ್ ಮಾಡಿ ಇಟ್ಟಿದ್ದೇನೆ. ಎಡ್ಜ್ ಎಲ್ಲಿ ಇದೆ ಅಲ್ಲಿ ಈ ರೀತಿಯಾಗಿ ಇಡ್ತಾ ಇದ್ದೇನೆ. ಈ ಕಡೆ ಜಾಸ್ತಿನೇ ಇಟ್ಟಿದ್ದೇನೆ ಒಂದು ಸೈಡು, ಯಾಕೆ ಅಂದರೆ ಕಟ್ಟಿಂಗ್ ಅಲ್ಲಿ ಬಂದಿದೆ, ಅದಕ್ಕೋಸ್ಕರ ಅಲ್ಲಿಗೆ ಫೋಲ್ಡ್ ಮಾಡಿದ್ದೇನೆ. ಈ ಸೈಡು ಪೀಸ್ ಉಳಿದ್ರೆ ದೊಡ್ಡದಾಗಿ ಉಳಿಯುತ್ತೆ, ಅದಕ್ಕೋಸ್ಕರ ಇಲ್ಲಿ ನಾನು ಡಬಲ್ ಫೋಲ್ಡಲ್ಲಿ 4 ಸಲ ಇಟ್ಟಿದ್ದೇನೆ. 4 ಅಂದರೆ 8 ಪೀಸ್ ಆಯಿತು. ಇಲ್ಲಿ 2 ಸಲ ಇಟ್ಟಿದ್ದೇನೆ, ಅಲ್ಲಿ ಸಿಂಗಲ್ ಪೀಸೇ ಇರೋದು. ಅಷ್ಟೇ ಒಂದು ಕಟ್ ಮಾಡ್ಕೊಂಡಿದ್ವಿ, ಅದರಿಂದಾಗಿ 8 3 11 ಪೀಸ್ ಆಯಿತು. ಇಲ್ಲಿ ಅಳತೆ ತೋರಿಸ್ತಾ ಇದ್ದೇನೆ. 98 ಸೆಂಟಿಮೀಟರ್ ಇದೆ. 98 ಸೆಂಟಿಮೀಟ್ರಿಗೆ ನಾನು 11 ಅಳತೆ ತೋರಿಸಿದ್ದೇನೆ. ಇದರ ಅಳತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 98 ಸೆಂಟಿಮೀಟ್ರಿಗೆ ಒಂದು ಬ್ಲೌಸ್ ಪೀಸಿಗೆ 11 ಪೌಚ್ ಆಗ್ತದೆ. ನಿಮ್ಮ ಬ್ಲೌಸ್ ಪೀಸು ಯಾವ ಪನ್ನ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ 10 ಅಥವಾ 11 ಆಗ್ಬೋದು. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. 9 ಇಂಚಿರೋದು ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಸ್ಟಿಚ್ ಹಾಕಬೇಕು. ಉಲ್ಟಾ ಇಟ್ಕೋಬೇಕು. ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಸೀದಾ ಇಟ್ಕೊಳ್ಬೇಕು. ಇನ್ನೊಂದು ಸೈಡಿನ ಜಿಪ್ ಮೇಲೆ ಫೋಲ್ಡ್ ಮಾಡಿ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಜಿಪ್ಪನ್ನು ಓಪನ್ ಮಾಡಿಬಿಟ್ಟು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಟಾಪ್ ಸ್ಟಿಚ್ ಹೊಲ್ದಿ ಆದಮೇಲೆ ಎಕ್ಸ್ಟ್ರಾ ಜಿಪ್ ಇದ್ದರೆ ಈ ರೀತಿ ಕಟ್ ಮಾಡಿಕೊಂಡು ಸಮ ಮಾಡ್ಕೊಳ್ಬೇಕು 4 ಸೈಡುವೆ. ಫಸ್ಟು ಒಂದು ಸಲ ರನ್ನರ್ಸ್ ಹಾಕಿ ತೆಗೆದು ಬಿಡಬೇಕು. ನಂತರ ಸ್ವಲ್ಪ ಜಿಪ್ಪನ್ನು ಓಪನ್ ಮಾಡಿ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸಿರಬೇಕು. ಈ ರೀತಿ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸಿ ಆದಮೇಲೆ ಜಿಪ್ಪನ್ನು ಸಮ ಮಾಡಿಕೊಂಡು ಸೆಂಟ್ರ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸೆಂಟ್ರ್ ಮಾಡಿಕೊಂಡು ಒಂದು ಕಚ್ ಮಾಡ್ಕೊಳ್ಬೇಕು 2 ಸೈಡುವೆ. ಎಲ್ಲಿ ಕಚ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಜಿಪ್ ಸೆಂಟ್ರ್ ಮಾಡಿಟ್ಬಿಟ್ಟು 2 ಸೈಡುವೆ ಹೊಲಿಗೆ ಹಾಕ್ಕೊಳ್ಬೇಕು. ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಹಾಗೇ ಲೈಕ್ ಮಾಡಿ. 2 ಸೈಡು ಹೊಲಿಗೆ ಹಾಕಿ ಆದಮೇಲೆ 4 ಕಾರ್ನರಲ್ಲೂ ಸೈಡಿಂದ 1.5 ಇಂಚಿಗೆ ಮತ್ತು ಕೆಳಭಾಗದಿಂದ 1 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. 4 ಸೈಡು ಇದೇ ರೀತಿಯಾಗಿ ಸೈಡಿಂದ 1.5 ಇಂಚಿಗೆ ಮತ್ತು ಕೆಳಭಾಗದಿಂದ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಬಾಕ್ಸ್ ಹಾಕ್ಕೊಳ್ಬೇಕು. 4 ಸೈಡು ಬಾಕ್ಸ್ ಹಾಕ್ಕೊಂಡಿರ್ತೀರಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕು. ವೇಸ್ಟ್ ಲೈನಿಂಗ್ ಬಟ್ಟೆ ಇತ್ತು, ಅದರಿಂದ ನಾನು ಇಲ್ಲಿ ಪೈಪಿಂಗ್ನ ಕೊಡ್ತಾ ಇದ್ದೇನೆ. 2 ಸೈಡು ಇದೇ ರೀತಿಯಾಗಿ ಪೈಪಿಂಗ್ ಕೊಟ್ಕೊಳ್ಬೇಕು. ಬ್ಯಾಗ್ ಹೊಲ್ದು ಸೈಡ್ ಕಟ್ಟಿಂಗ್ ಉಳಿದಿರುತ್ತಲ್ಲ ಅದರಿಂದ ಕೊಟ್ಟಿದ್ದೇನೆ. ನಂತರ 4 ಕಾರ್ನರ್ನೂ ಈ ರೀತಿಯಾಗಿ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು. ಒಂದು ಕಾರ್ನರು ಮತ್ತು ಇನ್ನೊಂದು ಕಾರ್ನರ್ನ ಸೇರಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. 4 ಸೈಡು ಇದೇ ರೀತಿಯಾಗಿ ಹೊಲಿಗೆ ಹಾಕ್ಕೊಳ್ಬೇಕು. ಒಂದು ಕಾರ್ನರು ಮತ್ತು ಇನ್ನೊಂದು ಕಾರ್ನರು ಸೇರಿಸ್ಬಿಟ್ಟು ಈ ರೀತಿಯಾಗಿ ಜಾಯಿಂಟ್ ಮಾಡಿಬಿಟ್ಟು 4 ಕಾರ್ನರಲ್ಲೂ ಹೊಲಿಗೆ ಹಾಕ್ಕೊಳ್ಬೇಕು. 4 ಸೈಡುವೆ ಇದೇ ರೀತಿಯಾಗಿ ಹೊಲಿಗೆ ಹಾಕಿ ಆಗಿದೆ. ನಂತರ ಯಾವ ರೀತಿ ಬಂದಿದೆ ಪೌಚು ಅಂತ ಹೇಳಿ ಓಪನ್ ಮಾಡಿ ನೋಡೋಣ. 4 ಸೈಡುವೆ ಕಾರ್ನರಲ್ಲಿ ಈ ರೀತಿಯಾಗಿ ಒಳಗಡೆ ಬೆರಳು ಹಾಕಿಬಿಟ್ಟು ನೀಟಾಗಿ ಓಪನ್ ಮಾಡ್ಕೊಳ್ಬೇಕು. ಆವಾಗ ಫಿನಿಶಿಂಗ್ ನಿಮಗೆ ಚೆನ್ನಾಗಿ ಕಾಣುತ್ತೆ. ವೇಸ್ಟ್ ಬ್ಲೌಸ್ ಪೀಸು ಮತ್ತು ತಾಂಬೂಲ ಕವರ್ನ ಉಪಯೋಗಿಸಿ ನಾವು ಎಷ್ಟು ಸುಂದರವಾದ ಪೌಚ್ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸಿದ್ದೇನೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಈ ರೀತಿಯಾಗಿ ಬಳೆ, ಅರಿಶಿಣ ಮತ್ತು ಕುಂಕುಮದ ಕವರ್ನ ಇಟ್ಬಿಟ್ಟು ಕೊಡ್ಬೋದು. ಜೊತೆಗೆ ನಾವು ಇದನ್ನು ಮೇಕಪ್ ಪೌಚಾಗೂ ಕೂಡ ಉಪಯೋಗಿಸ್ಕೊಳ್ಬೋದು. ತುಂಬ ಕಡಿಮೆ ಖರ್ಚಲ್ಲಿ ಯಾವ ರೀತಿಯಾದ ಅಪ್ರೋಚ್ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸಿದ್ದೇನೆ. ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು.